ಕಿತ್ತೂರಿನ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ನೇರವಾಗಿ ಕಿತ್ತೂರು ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿ ಬೀಳಲಿಕ್ಕೆ ಕಾರಣೀಭೂತ ಯಾರು ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಆ ವಿಷಯಗಳನ್ನ ಹೇಳಿದ ನಂತರ ತಾವು ಬಹಳ ಸೂಕ್ಷ್ಮ ರೀತಿಯಿಂದ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕಿತ್ತೂರು ತಾಲೂಕಿನ ಜನ ವಿಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ, ಮೊಟ್ಟ ಮೊದಲಿಗೆ ಕಿತ್ತೂರು ಡಿಸಿಸಿ ಬ್ಯಾಂಕಿನ ನಮ್ಮ ಅಭ್ಯರ್ಥಿಯಾದಂಥ ವಿಕ್ರಮ್ ಇನಾಮದಾರ್ ಅವರು ಬೀಳಲಿಕ್ಕೆ ಕಾರಣೀಭೂತರಾದವರು ಕಿತ್ತೂರಿನ ಮಾಜಿ ಎಂಎಲ್ಎ ಆದಂತ ಮಾತೇಶ್ ದೊಡ್ಡಗೌಡ್ರೆ ನೇರವಾದ ಕಾರಣೀಭೂತರಂತ ನಾನು ಇವತ್ತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕನ್ನೋದಕ್ಕ ಈ ಕಾರಣಗಳನ್ನ ಕೊಡ್ತೀನಿ. ಇದನ್ನ ತಾವು ತಿಳ್ಕೊಂಡ್ರ ನಿಮ್ಗೂ ಗೊತ್ತಾಗ್ಬಿಡತ್ತೆ. ಚುನಾವಣೆಯನ್ನ ನಾವು ಯಾವ ರೀತಿ ಮಾಡ್ತೀವಿ ಮತ್ತು ವೈಯಕ್ತಿಕವಾಗಿ ದೊಡ್ಡಗೌಡರು ತಮ್ಮ ಚುನಾವಣೆಯನ್ನ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಕಿತ್ತೂರು ಡಿಸಿಸಿ ಬ್ಯಾಂಕ್ಗೆ 32 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದು, ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ 22 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಬೆಂಬಲವಿದ್ದು, ಕಾಂಗ್ರೆಸ್ನವರಲ್ಲಿ ಕಡಿಮೆ ಸಂಖ್ಯೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇದ್ದ ಕಾರಣ ಈಗಿದ್ದಂತ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರು 2 ಬಾರಿ ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಅವರ ಹತ್ರ ಹೋಗಿ ಕಿತ್ತೂರು ಡಿಸಿಸಿ ಬ್ಯಾಂಕ್ ಅನ್ನ ಚುನಾವಣೆ ಮಾಡೋದು ಬೇಡ, ಕಿತ್ತೂರು ತಾಲೂಕಿನ ಬೇಕಾದ ಅಭ್ಯರ್ಥಿಗಳನ್ನ ನೀವು ಹಾಕಿರಿ, ಅದನ್ನ ಅವಿರೋಧ ಮಾಡೋಣ ಅಂತ ಸನ್ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ರು 2 ಬಾರಿ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರಿಗೆ ಹೇಳಿದಾಗ ಅವರು ಕೂಡ ಒಪ್ಕೊಂಡು ಆಯ್ತು, ಕಿತ್ತೂರು ತಾಲೂಕಿನಿಂದ ಒಬ್ಬರು ಒಳ್ಳೆಯ ವ್ಯಕ್ತಿಯನ್ನ ಡಿಸಿಸಿ ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಮಾಡೋಣ ಅಂತ ಒಪ್ಪಿಕೊಂಡ ನಂತರ ಈ ಹಿಂದಿನ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರವರು ತಮ್ಮ ಒಂದು ಜಾಣ್ಮೆತನದಿಂದ ತಮ್ಮ ಮುಂದಿನ ದಾರಿ ಸುಗಮವಾಗಲಿ ಅನ್ನುವಂತ ವಿಚಾರ ಮಾಡಿ ಕಿತ್ತೂರು ತಾಲೂಕಿನ ಜನರ ಮೇಲೆ ಯಾವುದೇ ಪ್ರೀತಿ ಇಲ್ಲದ ಕಾರಣ ಅವರಿಗೆ ಇವತ್ತ ನಾನು ಅಭ್ಯರ್ಥಿ ಆಗ್ಲಿಕ್ಕೆ ಒಳ್ಳೆ ಅಂದ್ರೂ ಕೂಡ ಒತ್ತಾಯ ಮಾಡಿ ಇವತ್ತ ವಿಕ್ರಮ್ ಇನಾಮದಾರ್ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ್ರು. ವಿಕ್ರಮ್ ಇನಾಮದಾರ್ ಅವರನ್ನ ಅಭ್ಯರ್ಥಿ ಮಾಡಿದ್ದು ಎಲ್ಲರಿಗೂ ಸಂತೋಷ. ಆದರೆ ಇವರ ಕುತಂತ್ರ ಬುದ್ಧಿಯನ್ನ ನಾವಿಲ್ಲಿ ತಿಳ್ಕೊಳ್ಳೇಬೇಕು. ವಿಕ್ರಮ್ ಇನಾಮದಾರ್ ಅವರನ್ನ ಅಭ್ಯರ್ಥಿ ಮಾಡಬೇಕಾದ್ರೆ ಇವರು ತಮ್ಮ ಚುನಾವಣೆಯನ್ನ ಮಾಡಬೇಕಾದ್ರೆ ಎಷ್ಟೊಂದು ವಿಚಾರಗಳನ್ನ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ವಿಕ್ರಮ್ ಇನಾಮದಾರ್ ಅವ್ರನ್ನ ಸೋಲಿಸಬೇಕನ್ನುವ ಒಂದು ವಿಚಾರದೊಳಗ ಇವರು ಮಾಡಿದ ರೀತಿ ನೀತಿಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ವಿಕ್ರಮ್ ಇನಾಮದಾರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕಾದ್ರ ಕಿತ್ತೂರು ತಾಲೂಕಿನೊಳಗ ಯಾವ ಹಿರಿಯರನ್ನು ಕೇಳಲಿಲ್ಲ. ಕಿತ್ತೂರು ತಾಲೂಕಿನ ಮತದಾರರು, ಕೃಷಿ ಪತ್ತಿನ ಸಹಕಾರಿ ಸಂಘದ ಮತದಾರರನ್ನು ಕೇಳಲಿಲ್ಲ. ಯಾರನ್ನೂ ಕೇಳದೆ ವಿಕ್ರಮ್ ಇನಾಮದಾರ್ ಅವರು ಅಭ್ಯರ್ಥಿ ಅಂತ ಘೋಷಣೆಯನ್ನ ಮಾಡಿಬಿಟ್ರು. ಘೋಷಣೆಯನ್ನ ಮಾಡಿದ ನಂತರನೂ ಕೂಡ ಯಾರೊಬ್ಬರನ್ನು ಕೂಡಿಸಿ ಅವ್ರನ್ನ ಅಭ್ಯರ್ಥಿ ಮಾಡಿದೀವಿ, ಅವ್ರಿಗೆಲ್ಲರೂ ಒಗ್ಗೂಡಿ ಮತದಾನ ಮಾಡ್ಬೇಕಂತ ಯಾರಿಗೂ ಸ್ಪಷ್ಟ ತಿಳುವಳಿಕೆಯನ್ನು ಕೊಡಲಿಲ್ಲ. ಇಷ್ಟೆಲ್ಲ ಆದ ನಂತರ ಇವರು ತಾವು ಹೊರಗೆ ತಮ್ಮ ಒಂದು 4 ಮಂದಿ ಚೈಲಾಗಳನ್ನ ಅವ್ರ ಜೊತೆಗೆ ಬಿಟ್ಟು ಚುನಾವಣೆಯನ್ನ ಮಾಡ್ಲಿಕ್ಕೆ ಬಿಟ್ರು. ಆದ್ರೆ ಆ ಚೈಲಾಗಳು ಹೆಂಗಂತಂದ್ರ ತಮ್ಮ ಸ್ವಾರ್ಥತೆಯನ್ನ ಇಟ್ಟುಕೊಂಡು ಇವತ್ತ ವಿಕ್ರಮ್ ದನಿ ಅವ್ರ ಜೊತೆ ಬೆನ್ ಹತ್ತಿದ್ರು. ಯಾವುದೇ ರೀತಿಯ ಪ್ರೀತಿ ವಿಶ್ವಾಸವಿಲ್ಲದೆ ಉಡಾಪೆ ಉತ್ತರವನ್ನ ಕೊಡ್ಕೊಂತ ಉಡಾಪೆ ಮಾತುಗಳನ್ನ ಆಡ್ತಾ ಚುನಾವಣೆಯನ್ನ ಮಾಡಿದ್ರು. ಈ ಸಂದರ್ಭದೊಳಗ ಚುನಾವಣೆಗೆ ನಿಂತ ಅಭ್ಯರ್ಥಿ ತಾವು ಅಭ್ಯರ್ಥಿ ಅಂತ ತಿಳ್ಕೊಂಡು ಎಲ್ಲ ಸಂಘದವರಿಗೆ ಭೇಟಿಯಾದ್ರು, ಎಲ್ಲರಿಗೂ ತಮ್ಮ ವಿಶ್ವಾಸದ ಮಾತುಗಳನ್ನು ಕೇಳಿದ್ರು. ಆದ್ರ ಇವರು ಮಾತ್ರ ಸನೇಕ ಬರಲೇ ಇಲ್ಲ. ಎಷ್ಟೋ ಗಲಾಟೆಗಳಾದ್ರು ಕಿತ್ತೂರಿನೊಳಗ, ಅಲ್ಲಿಯೂ ಕೂಡ ಬರಲಿಲ್ಲ. ಆದ್ರ ಸಾಕಷ್ಟು ಜನ 22 ಸೊಸೈಟಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾಗ 30 ವರ್ಷಗಳ ಗಂಟಲೆ ದೊಡ್ಡಗೌಡರ ವಿಶ್ವಾಸದೊಳಗಿದ್ದಂತ ಜನಾನೇ ಇವತ್ತ ಈ ಚುನಾವಣೆಯೊಳಗ ನಮ್ಮನ್ನ ಕೈ ಬಿಟ್ಟು ಹೋದವು. ಕೈ ಬಿಟ್ಟು ಹೋಗ್ಲಿಕ್ಕೆ ನೇರವಾದ ಕಾರಣ ಮಾತೇಶ್ ದೊಡ್ಡಗೌಡ್ರ ಅಂತ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರ ತಮ್ಮ ಚುನಾವಣೆಯನ್ನ ಬಿಗಿ ಭದ್ರತೆಯಿಂದ ಮಾಡಿಕೊಳ್ಳೋದು, ಇವರ ಚುನಾವಣೆಯನ್ನ ಬಹಳ ಈಸಿಯಾಗಿ ಬೇರೆಯವರ ಮೇಲೆ ಬಿಟ್ಟು ಹೋದರು.
ಆಮೇಲೆ ಇವರು ಚುನಾವಣೆಗೆ ನಿಲ್ಲಿಸಿದ ನಂತರ ಆ ಅಭ್ಯರ್ಥಿ ಒಬ್ಬರಿಗೂ ಸರಿಯಾಗಿ ಆ ಅಭ್ಯರ್ಥಿಗೆ ಮತ ಹಾಕಂತ ಇವತ್ತ ವೈಯಕ್ತಿಕವಾಗಿ ನಂದೇ ವಿಷಯ ಹೇಳ್ತೀನಿ, ನನಗೂ ಕೂಡ ಹೇಳಿಲ್ಲ. ಇವರು ಎಂತ ಜಾಣ್ಮೇರಂದ್ರ, ನಾನು ಒಂದು ಮಾತು ಕೇಳಿದ್ದೆ, ಒಂದು ಕಲ್ಲಿಗೆ 2 ಹಕ್ಕಿ ಹೊಡಿತಾರಂತೇಳಿ. ಇವರು ಆ ರೀತಿ ಅಲ್ಲ, ಒಂದು ಕಲ್ಲಿಗೆ 10 ಹಕ್ಕಿ ಹೊಡೆಯುವಂತ ಈ ವ್ಯಕ್ತಿ. ನಾನು ಬಹಳ ಹತ್ತಿರದಿಂದ ನೋಡಿಬಿಟ್ಟಿದ್ದೀನಿ. ಹಿಂದಿನ ಇವರ ಚುನಾವಣೆಯೊಳಗ 2018 ಚುನಾವಣೆಯೊಳಗೆ ಇವರ ನಿಲ್ಲುವ ಸಂದರ್ಭದೊಳಗ ಜಿಲ್ಲಾ ನಾಯಕರು ಬಹಳ ಜನ ನನಗೆ ಹೇಳಿದ್ರು, ಬಹಳ ತಪ್ಪು ಮಾಡ್ತಾ ಇದೆಯಾ ಡಾಕ್ಟರ್ ನೀನು ಅವ್ರನ್ನ ಬೆಂಬಲಕ್ಕೆ ನಿಂತು ಅಂತ. ನನಗೆ ಆವಾಗ ಅರಿವು ಆಗಿರ್ಲಿಲ್ಲ, ಇವತ್ತು ಅರಿವು ಆಗಿದೆ. ಯಾಕಂತಂದ್ರ ಈ ಚುನಾವಣೆಯೊಳಗ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಿದಾಗ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟ ಚುನಾವಣೆಯನ್ನು ಮಾಡಬೇಕು. ಇವರು ಯಾರಿಗೂ ಒಂದು ಜವಾಬ್ದಾರಿನೂ ಇವರು ಕೊಡ್ಲೇ ಇಲ್ಲ. ಯಾಕಂತಂದ್ರ ಜವಾಬ್ದಾರಿ ಕೊಟ್ರ ವಿಕ್ರಮ್ ಇನಾಮದಾರ್ ಆರೀಶ್ ಬರ್ತಾರ, ಆರೀಶ್ ಬಂದ್ರ ನಾಳೆ ನನಗೆ ತೊಂದರೆ ಆಗ್ತತಿ MLA ಅನ್ನೋ ರೀತಿಯೊಳಗ ಇವತ್ತ ನಿಲ್ಲಿಸಬೇಕು. ಮುಂದೆ ಅವ್ರು ಯಾವ ಚುನಾವಣೆಗೂ ಭಾಗವಹಿಸದ ರೀತಿಯೊಳಗ ಅವರಿಗೆ ತೊಂದರೆಯನ್ನ ಕೊಡಿಸಿದಂತ ವ್ಯಕ್ತಿ ಇವತ್ತ ಮಹಾಂತೇಶ್ ದೊಡ್ಡಗೌಡ್ರ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.